ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ರಾಹುಲ್ ಗಾಂಧಿ ಭಾರತದ ಪ್ರಧಾನಿ ಆಗಬೇಕು ಅಂತ ವಿದೇಶದಲ್ಲಿ ಓಡಾಡ್ತಿರುವಂತಹ ಮನುಷ್ಯ. ಇವರ ಒಂದೊಂದು ಕಥೆಯನ್ನ ಕೇಳಿದ್ರೆ ಸಿಕ್ಕಾಬಟ್ಟೆ ನಿಗೂಢ ಅನ್ಸುತ್ತೆ. ಪತ್ತೇದಾರಿ ಸಿನಿಮಾಗೂ ಕಡಿಮೆ ಇಲ್ಲ ಅಂತ ಸ್ಟೋರಿ. ಒಂದೊಂದು ಸಲ ಅನ್ಸುತ್ತೆ ಯಾವುದಾದ್ರೂ ಡಿಟೆಕ್ಟಿವ್ ಏಜೆನ್ಸಿಯಲ್ಲಿ ಇವರೇನಾದ್ರೂ ಕೆಲಸ ಮಾಡ್ತಿದ್ದಾರಾ ಅಂತ. ಈಗ ನೋಡಿ, ಕೊಲಂಬಿಯಾ ಹೋಗಿರೋ ರಾಹುಲ್ ಗಾಂಧಿ ಬಗ್ಗೆ ದೊಡ್ಡ ವಿಷಯ ಒಂದು ಬಂದಿದೆ. ರಾಹುಲ್ ಗಾಂಧಿಯ ಆಪ್ತರೇ ಹೇಳಿರೋ ಪ್ರಕಾರ ರಾಹುಲ್ ಗಾಂಧಿ ಕೊಲಂಬಿಯಾದಲ್ಲಿ ಒಂದು ಸೀಕ್ರೆಟ್ ಫ್ಯಾಮಿಲಿ ಇದೆಯಂತೆ. ಅಷ್ಟಕ್ಕೂ ಯಾವುದು ಆ ಫ್ಯಾಮಿಲಿ? ಹಾಗೆ ಹೇಳಿದವ್ರು ಯಾರು? ಇಡೀ ದೇಶವೇ ತಿಳಿದುಕೊಳ್ಳಬೇಕಾದಂತಹ ಸ್ಟೋರಿ ಇದು. ಕೊನೆವರೆಗೂ ಕೂಡ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, 2017 ಸೆಪ್ಟೆಂಬರ್ 14 ರಾಹುಲ್ ಗಾಂಧಿ ಹಾಗೂ ಒಬ್ಬ ವಿದೇಶಿ ಮಹಿಳೆಯ ಫೋಟೋ ವೈರಲ್ ಆಗಿತ್ತು ಸಿಕ್ಕಾಪಟ್ಟೆ. ಆ ಫೋಟೋ ಬಗ್ಗೆ ದೇಶದಲ್ಲಿ ತುಂಬಾ ಪ್ರಶ್ನೆಗಳು ಹುಟ್ಕೊಳ್ಳೋಕೆ ಶುರುವಾಗಿದ್ವು. ಅದರಲ್ಲಿ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ, ಆ ವಿದೇಶಿ ಮಹಿಳೆ ರಾಹುಲ್ ಗಾಂಧಿ ಅವರ ಪತ್ನಿಯ ಅನ್ನೋದು. ಈ ಸಂಶಯಗಳಿಗೆ ಇನ್ನೂ ಕೂಡ ರಾಹುಲ್ ಗಾಂಧಿ ಅವರಂತೂ ಉತ್ತರ ಕೊಟ್ಟಿಲ್ಲ. ಅವತ್ತು ಈ ತರದೊಂದು ಪ್ರಶ್ನೆ ಮೂಡಿದಾಗ ಆ ಮಹಿಳೆಯ ಹಿನ್ನೆಲೆಯನ್ನು ಕೆದಕುವಂತಹ ಕೆಲಸಗಳು ಕೂಡ ಆರಂಭ ಆಗಿತ್ತು. ಆಗ ಒಂದಷ್ಟು ಮಾಹಿತಿಗಳು ಸಿಗ್ತವೆ. ಅಷ್ಟಕ್ಕೂ ಆಕೆಯ ಹೆಸರು ನತಾಲಿಯಾ ರೋಮೋಸ್. ಇದೇ ಮಹಿಳೆ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಸೆಪ್ಟೆಂಬರ್ 14, 2017 ರಾಹುಲ್ ಗಾಂಧಿ ಜೊತೆ ಇರುವಂತಹ ಫೋಟೋವನ್ನು ಪೋಸ್ಟ್ ಮಾಡಿಕೊಂಡಿದ್ರು. ಇದರ ನಂತರವೇ ಭಾರತದಲ್ಲಿ ಈ ಪೋಸ್ಟ್ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಆ ಫೋಟೋವನ್ನು ಕ್ಯಾಲಿಫೋರ್ನಿಯಾದ ಒಂದು ಇವೆಂಟ್ನಲ್ಲಿ ತೆಗೆಯಲಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಆಸ್ ಆಲ್ವೇಸ್ ಆ ಇವೆಂಟ್ಗೆ ಹೋಗುವ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೂಡ ರಾಹುಲ್ ಗಾಂಧಿ ನೀಡಿರಲಿಲ್ಲ. ಆ ಫೋಟೋ ನೋಡಿ ನತಾಲಿಯಾ ರೋಮೋಸ್ ಅವರೇ ರಾಹುಲ್ ಗಾಂಧಿ ಅವರ ವಿದೇಶಿ ಪತ್ನಿ ಅನ್ನೋ ಮಾತುಗಳು ಶುರುವಾಗಿದ್ವು. ನಂತರ ಇದರ ಬಗ್ಗೆ ತುಂಬ ಮಂದಿ ಫ್ಯಾಕ್ಟ್ ಚೆಕ್ ಕೂಡ ಮಾಡ್ತಾರೆ. ಈಕೆ ರಾಹುಲ್ ಗಾಂಧಿ ಅವರ ಪತ್ನಿ ಅಲ್ಲ, ಇದು ಸುಳ್ಳು ಅಂತಲೂ ಹೇಳ್ಕೊಳ್ತಾರೆ. ಅಂದಹಾಗೆ ಈ ನತಾಲಿಯಾ ರೋಮೋಸ್ ಸ್ಪ್ಯಾನಿಷ್ ಆಸ್ಟ್ರೇಲಿಯನ್ ನಟಿ. 2016 ಈಕೆ ಅಮೇರಿಕಾದ ಪೌರತ್ವ ತಗೊಂಡು ಅಲ್ಲೇ ವಾಸ ಮಾಡ್ತಾ ಇದ್ರು. ಆಕ್ಟಿಂಗ್ ಜೊತೆಗೆ ರಾಜಕೀಯದಲ್ಲೂ ಕೂಡ ತುಂಬ ಆಸಕ್ತಿಯನ್ನು ಹೊಂದಿದ್ರು. ಸರಿ, ಓಕೆ, 2017 ಆಕೆ ರಾಹುಲ್ ಗಾಂಧಿ ವೈಫ್ ಅಲ್ಲ ಅನ್ನೋದನ್ನ ಫ್ಯಾಕ್ಟ್ ಚೆಕ್ ಮಾಡಿ ಮುಗಿಸಿದ್ದಾರೆ. ಮತ್ತ್ಯಾಕೆ ಈಕೆಯ ವಿಷಯ ಅಂತ ಕೇಳ್ತಿದ್ದೀರಾ? ಕಾರಣ ಇದೆ. ರಾಹುಲ್ ರೀಸೆಂಟಾಗಿ ಕೊಲಂಬಿಯಾಗೆ ಹೋಗಿದ್ದಾರೆ. ಅಲ್ಲಿ ಒಂದಷ್ಟು ಅಚ್ಚರಿ ಮೂಡಿಸುವಂತಹ ವಿಷಯಗಳು ಈಗ ತೆರೆದುಕೊಂಡಿದೆ. ಅದರಲ್ಲಿ ಒಂದು ವಿಷಯ ತುಂಬ ದೊಡ್ಡ ಅನುಮಾನಕ್ಕೂ ಕಾರಣ ಆಗಿದೆ. ನೋಡಿ, ನಾವು ಕಳೆದ ವಿಡಿಯೋದಲ್ಲಿ ಒಂದು ವಿಷಯವನ್ನು ಹೇಳಿದ್ವಿ. ಕೊಲಂಬಿಯಾದ ಸೆನೆಟ್ ಪ್ರೆಸಿಡೆಂಟ್ ರಾಹುಲ್ ಗಾಂಧಿ ಅವರ ಹೆಸರನ್ನು ರೌಲ್ ಗಾಂಧಿ ಅಂತ ಹಾಕ್ಕೊಂಡಿದ್ರು ಅನ್ನೋದು. ಇದು ರೌಲ್ ವಿನ್ಸಿ ಅನ್ನೋ ಹೆಸರಿಗೆ ತಾಳೆ ಆಗ್ತಾ ಇತ್ತು. ಈಗ ಮತ್ತೊಂದು ಅಚ್ಚರಿಯ ಸಂಗತಿ ಕೂಡ ಬಯಲಾಗಿದೆ. ಅದು ರಾಹುಲ್ ಗಾಂಧಿಯ ಸೀಕ್ರೆಟ್ ಫ್ಯಾಮಿಲಿಗೆ ಸಂಬಂಧಿಸಿದ್ದು. ಅದು ಕೂಡ ರಾಹುಲ್ ಗಾಂಧಿ ಅವರ ಕೊಲಂಬಿಯನ್ ಫ್ಯಾಮಿಲಿಯ ವಿಷಯ. ರಾಹುಲ್ ಗಾಂಧಿಗೆ ಕೊಲಂಬಿಯಾದಲ್ಲಿ ಯಾವ ಫ್ಯಾಮಿಲಿ ಇದೆ ಹಾಗಾದ್ರೆ? ಸೋನಿಯಾ ಗಾಂಧಿ ಅಲ್ಲದೆ ಇನ್ಯಾವ ಸಂಬಂಧಿಗಳಿದ್ದಾರೆ ಕೊಲಂಬಿಯಾದಲ್ಲಿ ಇವರಿಗೆ? ಇದರ ಬಗ್ಗೆ ಪ್ರಶ್ನೆ ಮಾಡ್ತಿರೋದು ನಾವಂತೂ ಅಲ್ಲ, ರಾಹುಲ್ ಗಾಂಧಿ ಅವರ ಆಪ್ತರೆ ಅನ್ನೋದು ಇನ್ನೊಂದು ವಿಶೇಷ. ಅದು ಕೂಡ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬದ ಸದಸ್ಯರು. ಭಾರತದ ರಾಜಕೀಯದಲ್ಲಿ ರಾಹುಲ್ ಗಾಂಧಿ ಹಾಗೂ ಲಾಲು ಪ್ರಸಾದ್ ಯಾದವ್ ಕುಟುಂಬ ತುಂಬ ಆಪ್ತವಾಗಿದೆ. ಸೋನಿಯಾ ಗಾಂಧಿ ಹಾಗೂ ಲಾಲು ಪ್ರಸಾದ್ ಯಾದವ್ ಒಬ್ಬರ ಮನೆಗೊಬ್ಬರು ಬಂದು ಹೋಗೋದು ಕೂಡ ನಡೀತಾ ಇರುತ್ತೆ. ಈಗ ತೇಜ್ ಪ್ರತಾಪ್ ಯಾದವ್ ರಾಹುಲ್ ಗಾಂಧಿಯ ಕೊಲಂಬಿಯಾ ಪ್ರವಾಸದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಯಾವಾಗ ಮನಸ್ಸಿಗೆ ನೋವಾಗುತ್ತೋ ಆಗ ಮನಸ್ಸಲ್ಲಿರೋದೆಲ್ಲ ಹೊರಗೆ ಬಂದುಬಿಡುತ್ತೆ. ಈಗ ತೇಜ್ ಪ್ರತಾಪ್ ಯಾದವ್ ಕೂಡ ಅದೇ ಆಗಿರೋದು. ಆ ನೋವಿನಿಂದ ತಮ್ಮನ್ನು ತಾವು ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಅವರಿಂದ. ಹಾಗೆ ಮಾತಾಡ್ತಾ ಮಾತಾಡ್ತಾ ಒಂದು ದೊಡ್ಡ ಹಿಂಟನ್ನು ಕೊಟ್ಟು ಬಿಟ್ಟಿದ್ದಾರೆ. कोलंबिया गए हैं, अपना गए होंगे परिवार से मिलने. ತೇಜ್ ಪ್ರತಾಪ್ ಯಾದವ್ ಹೇಳ್ತಾರೆ, ರಾಹುಲ್ ಗಾಂಧಿಗೆ ಈಗ ಭಾರತದಲ್ಲಿ ಖುಷಿ ಸಿಗ್ತಾ ಇಲ್ಲ, ಅವರ ಮನಸ್ಸು ಭಾರತದಲ್ಲಿಲ್ಲ. ಸೊ ಅವರು ಕೊಲಂಬಿಯಾದಲ್ಲಿ ತಮ್ಮ ಕುಟುಂಬದವರನ್ನ ಮೀಟ್ ಮಾಡೋಕೆ ಹೋಗಿದ್ದಾರೆ ಅಂತ. ಈಗ ಪ್ರಶ್ನೆ ಏನಂದ್ರೆ, ತೇಜ್ ಪ್ರತಾಪ್ ಹೇಳಿದಂತೆ ಕೊಲಂಬಿಯಾದಲ್ಲಿ ರಾಹುಲ್ ಗಾಂಧಿಯ ಯಾವ ಫ್ಯಾಮಿಲಿ ಇದೆ ಅನ್ನೋದು. ರಾಹುಲ್ ಗಾಂಧಿಯ ಫ್ಯಾಮಿಲಿ ಬಗ್ಗೆ ನಮಗೆ ಗೊತ್ತಿರೋ ಹಾಗೆ ಎಲ್ಲರೂ ದೆಹಲಿಯಲ್ಲೇ ಇದ್ದಾರೆ.
ಅದನ್ನು ಬಿಟ್ಟರೆ ಇಟಲಿಯಲ್ಲಿ ಸೋನಿಯಾ ಗಾಂಧಿಯವರ ಫ್ಯಾಮಿಲಿ ಇದೆ ಅನ್ನೋದೊಂದು ಗೊತ್ತಿದೆ. ಹಾಗಾದರೆ ಈ ಕೊಲಂಬಿಯಾದಲ್ಲಿರುವಂತಹ ಫ್ಯಾಮಿಲಿ ಯಾವುದು? ಹಾಗಾದರೆ ರಾಹುಲ್ ಗಾಂಧಿಯವರ ಫ್ಯಾಮಿಲಿ ಯಾವುದು ಅನ್ನೋದನ್ನು ನಾವಂತೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಸಾಕ್ಷಿಗಳು ಕೂಡ ನಮ್ಮ ಹತ್ರ ಇಲ್ಲ ಬಿಡಿ. ಆದರೆ ಒಂದಂತೂ ಸತ್ಯ, ರಾಹುಲ್ ಗಾಂಧಿಯವರು ಕೇವಲ ರಾಜಕೀಯಕ್ಕಾಗಿ ಕೊಲಂಬಿಯಾ ಪ್ರವಾಸ ಕೈಗೊಂಡಿದ್ದಾರೆ ಅನ್ನೋದು ಮಾತ್ರ ಶುದ್ಧ ಸುಳ್ಳು. ಅದರ ಜೊತೆಗೆ ಯಾವುದೋ ವೈಯಕ್ತಿಕ ಕಾರಣಗಳು ಇದೆ ಅನ್ನೋದು ನಮಗನ್ನಿಸ್ತಾ ಇರೋದು. ಈಗ ತುಂಬ ಜನರಿಗೆ ಅನುಮಾನ ಇದೆ, ರಾಹುಲ್ ಗಾಂಧಿಗೆ ಹೆಂಡತಿ ಇದ್ದಾರಾ, ಮಕ್ಕಳಿದ್ದಾರಾ, ಏನು ಕತೆ ಅವರದ್ದು ಅಂತ. ನೋಡಿ, ರಾಹುಲ್ ಗಾಂಧಿ ಅವರು ಚುನಾವಣಾ ನಾಮಪತ್ರದಲ್ಲಿ ಅನ್ಮ್ಯಾರಿಡ್ ಅಂತಲೇ ಮೆನ್ಷನ್ ಮಾಡ್ಕೊಳ್ತಾರೆ. ಇಷ್ಟಾದರೂ ತೇಜ್ ಪ್ರತಾಪ್ ಯಾದವ್ ರಾಹುಲ್ ಗಾಂಧಿಯ ಆಪ್ತರಾದ ಲಾಲೂ ಕುಟುಂಬದ ಕುಡಿ. ಇವರು ಹೇಳ್ತಾರೆ ಕೊಲಂಬಿಯಾದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಫ್ಯಾಮಿಲಿ ಇದೆ ಅಂತ. ಯಾಕೆ? ಯಾರಿಗೆ ಗೊತ್ತು? ತೇಜ್ ಪ್ರತಾಪ್ ಯಾದವ್ ಅವರಿಗೆ ರಾಹುಲ್ ಗಾಂಧಿಯ ಆ ಫ್ಯಾಮಿಲಿ ಬಗ್ಗೆ ಬಹಳ ದೊಡ್ಡ ಮಾಹಿತಿ ಇದ್ರೂ ಇರಬಹುದೇನೋ, ಆದರೆ ಅದನ್ನು ಅವರು ಸರಿಯಾಗಿ ಹೇಳ್ತಾ ಇಲ್ಲ ಅಷ್ಟೇ. ಯಾಕಂದರೆ ಲಾಲೂ ಪ್ರಸಾದ್ ಯಾದವ್ ಹಾಗೂ ಗಾಂಧಿ ಕುಟುಂಬದ ನಡುವೆ ಒಳ್ಳೆಯ ಸಂಬಂಧ ಇದೆ. ಇದರ ಮಧ್ಯೆ ಎಲ್ಲೋ ಬಾಯಿ ತಪ್ಪಿ ತೇಜ್ ಪ್ರತಾಪ್ ಯಾದವ್ ಅವರು ರಾಹುಲ್ ಹಾಗೂ ಕೊಲಂಬಿಯಾದ ಫ್ಯಾಮಿಲಿ ಬಗ್ಗೆ ಹೇಳಿಕೆ ಕೊಟ್ಟಿರಬಹುದು. 2017ರಲ್ಲಿ ರಾಹುಲ್ ಗಾಂಧಿ ಹಾಗೂ ಈ ನತಾಲಿಯಾ ರೋಮೋಸ್ಗೆ ಸಂಬಂಧ ಇಲ್ಲ ಅಂತ ಹೇಳಲಾಗಿತ್ತು. ಆದರೆ ಈಗ ನೋಡಿದ್ರೆ ಸಡನ್ನಾಗಿ ಕೊಲಂಬಿಯಾ ಕನೆಕ್ಷನ್ ಬಗ್ಗೆ ಮಾತಾಡ್ತಾರೆ. 8 ವರ್ಷಗಳ ನಂತರ ಮತ್ತೊಮ್ಮೆ ಕೊಲಂಬಿಯಾದ ರಹಸ್ಯ ಮುನ್ನೆಲೆಗೆ ಬರ್ತಾ ಇದೆ. ಇನ್ನೊಂದು ವಿಷಯ, ರಾಹುಲ್ ಗಾಂಧಿ ಅವರು ನಿರಂತರವಾಗಿ ವಿದೇಶಕ್ಕೆ ಹೋಗ್ತಾನೆ ಇರ್ತಾರೆ. ತಮ್ಮ ಸೆಕ್ಯೂರಿಟಿಯನ್ನು ಕೂಡ ಬಿಟ್ಟು ಹೋಗ್ತಾ ಇರ್ತಾರೆ. ಯಾವುದೇ ಫೋಟೋ ವಿಡಿಯೋಗಳನ್ನು ಕೂಡ ಅವ್ರು ಹಾಕೋದಿಲ್ಲ. ಇದೆಲ್ಲ ನೋಡಿದ್ರೆ ಏನನ್ನೋ ದೇಶದ ಜನರಿಂದ ರಾಹುಲ್ ಮುಚ್ಚಿಡ್ತಾ ಇದ್ದಾರಾ? ಅವರ ಫ್ಯಾಮಿಲಿ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇಷ್ಟ ಇಲ್ವಾ? ತುಂಬ ಸಂಶಯಗಳು ಕಾಡುತ್ತೆ. ರಾಹುಲ್ ಗಾಂಧಿ ಅವರು ಒಮ್ಮೆ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟರೆ ತುಂಬ ಒಳ್ಳೆಯದು ಅಂದ್ಕೊತೀನಿ. ರಾಹುಲ್ಗೆ ಕೊಲಂಬಿಯಾದಲ್ಲಿ ಫ್ಯಾಮಿಲಿ ಇಲ್ಲ ಅಂತಾದರೆ ತೇಜ್ ಪ್ರತಾಪ್ ಕೊಟ್ಟ ಹೇಳಿಕೆಯನ್ನು ಯಾಕಿನ್ನೂ ಖಂಡಿಸ್ತಾ ಇಲ್ಲ? ಇದು ಸುಳ್ಳು ಅಂತಾದರೂ ಕಾಂಗ್ರೆಸ್ ಅಥವಾ ರಾಹುಲ್ ಗಾಂಧಿ ಅವರೇ ಹೇಳಬಹುದಲ್ವೇ? ಯಾಕೆ ಅದನ್ನು ಹೇಳ್ತಾ ಇಲ್ಲ? ಫ್ಯಾಮಿಲಿ ಇಲ್ಲ ಅಂತ ಆಗಿದ್ರೆ ಅದನ್ನು ಬಾಯ್ಬಿಟ್ಟು ಹೇಳಬಹುದಲ್ವೇ? ಭಾರತದಲ್ಲಿ ಅಷ್ಟೇ ನನಗೆ ಕುಟುಂಬ ಇರೋದು, ವಿದೇಶದಲ್ಲಿ ಯಾರೂ ಇಲ್ಲ ಅಂತ. ಆದರೆ ರಾಹುಲ್ ಗಾಂಧಿ ಅದನ್ನು ಬಾಯ್ಬಿಟ್ಟು ಹೇಳೋದಿಲ್ಲ, ಮೌನವಾಗಿ ಕೂತ್ಕೊಂಡು ಬಿಡ್ತಾರೆ. ಮೌನಂ ಸಮ್ಮತಿ ಲಕ್ಷಣಂ. ಸೊ ಅದೇ ನಿಜ ಅಂತ ನಂಬೋ ಹಾಗಾಗ್ಬಿಟ್ಟಿದೆ. ಕೆಲವರು ಈಗಲೂ ನಮ್ಮನ್ನು ಕೇಳಬಹುದು, ರಾಹುಲ್ ಗಾಂಧಿ ಅವರ ಪರ್ಸನಲ್ ಲೈಫ್ ಅದು, ನಿಮ್ಗೆ ಯಾಕೆ ಅದಕ್ಕೆ ತಲೆ ಬಿಸಿ ಅಂತ. ಖಂಡಿತ ನಮಗೂ ರಾಹುಲ್ ಗಾಂಧಿಯ ವೈಯಕ್ತಿಕ ಜೀವನದ ಬಗ್ಗೆ ಆಸಕ್ತಿ ಇಲ್ಲ ಸ್ವಾಮಿ. ಅವರ ಕುಟುಂಬದಿಂದ ನಮಗೇನೂ ಆಗಬೇಕಾಗಿಲ್ಲ. ಆದರೆ ರಾಹುಲ್ ಗಾಂಧಿ ಅವರು ಭಾರತದ ಸಂಸತ್ ಸದಸ್ಯರು ಮತ್ತು ವಿರೋಧ ಪಕ್ಷದ ನಾಯಕರು. ಯಾರಿಗೆ ಗೊತ್ತು, ಪ್ರಧಾನಿ ಕೂಡ ಆದರೂ ಆಗಬಹುದೇನೋ. ತುಂಬ ಆಸೆ ಇಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಅನುಮಾನಗಳು ಇವರ ಮೇಲೆ ಬರೋವಾಗ ಅದಕ್ಕೊಂದು ಕ್ಲಾರಿಟಿ ಹುಡ್ಕೋದು ನಮ್ಮ ಜವಾಬ್ದಾರಿ ಅಲ್ವೇ? ಒಂದೊಂದು ಸಲ ಇವರ ನಡೆಗಳನ್ನು ನೋಡ್ತಿದ್ರೆ ಅನುಮಾನ ಹುಟ್ಟುತ್ತಪ್ಪ, ಯಾವುದಾದ್ರೂ ಡಿಟೆಕ್ಟಿವ್ ಏಜೆನ್ಸಿಯ ಮಾಸ್ಟರ್ ಮೈಂಡ ಇವರು ಅಂತ. ನೋಡಿ, ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಮಾಹಿತಿ ತೆಗೆದ್ರೆ 10 ತಲೆಮಾರಿನವರೆಗೂ ಸಿಗುತ್ತೆ. ಅದೇ ರಾಹುಲ್ ಗಾಂಧಿ ಅವರ ಬಗ್ಗೆ ಎಲ್ಲ ಮಾಹಿತಿಯಲ್ಲೂ ಅನುಮಾನ, ಎಲ್ಲ ಕಡೆಯೂ ನಿಗೂಡುಗಳೇ. ಇದೆಲ್ಲ ವಿಚಿತ್ರ ಅನ್ಸೋದಿಲ್ವಾ? ಇದಕ್ಕೆಲ್ಲ ಉತ್ತರ ಕೇಳೋದೇ ತಪ್ಪ ಹಾಗಾದ್ರೆ? ಪ್ರಶ್ನೆಯನ್ನ ಕೇಳಿದ್ರೆ ಫೋನ್ ಕಾಲ್ಗಳು ಬರುತ್ತೆ, ಆವಾಜ್ಗಳನ್ನ ಹಾಕ್ತಾರೆ, ಲೀಗಲ್ ನೋಟಿಸ್ ಕಳಿಸ್ತೀವಿ ಅಂತ ಬೆದರಿಸ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.